ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗೆ ಬೆದರಿಕೆ ಪ್ರಕರಣ 3 ಆರೋಪಿಗಳಿಗೆ 5 ದಿನ ಪೊಲೀಸ್ ಕಸ್ಟಡಿಯನ್ನ ನೀಡಲಾಗಿದೆ. ಮೊದಲಿಗೆ ಮೆಡಿಕಲ್ ಟೆಸ್ಟ್ ಆಗತ್ತೆ, ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ನಿನ್ನೆ ದಿನ 3ರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ರು. 3 ಆರೋಪಿಗಳಲ್ಲಿ ವೇಣು, ಸುಹಾಸ್ ಹಾಗೆ ಪುನೀತ್ ಈ 3ರನ್ನ 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಪೊಲೀಸ್ ಕಸ್ಟಡಿ ನೀಡಿದ 50ನೇ ಎಸಿಜೆಎಂ ನ್ಯಾಯಾಲಯ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಪರವಾಗಿ ವಿಚಾರಣೆ ನಡೀತಾ ಇದೆ. ಈಗಾಗಲೇ ತ್ವರಿತಗತಿಯಲ್ಲಿ ವಿಚಾರಣೆ ನಡೀತಾ ಇರೋದು ಗೊತ್ತಾಗ್ತಾ ಇದೆ. ಸಾಕ್ಷಿಗೆ ಬೆದರಿಕೆ ಹಾಕಿರೋದು, ನಮ್ಮ ನೆಚ್ಚಿನ ನಟ ಜೈಲಿನಲ್ಲಿರೋದು ನಮಗೆ ಬೇಸರ ತರಿಸ್ತಾ ಇದೆ, ಅವ್ರನ್ನ ಹೊರಗಡೆ ತರಬೇಕು ಅನ್ನುವಂಥ ಕಾರಣಕ್ಕೆ ಮಾಡಿರುವಂಥ ಹುನ್ನಾರ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ 3 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ನಿನ್ನೆಯೇ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ರು. 5 ದಿನ ಕಸ್ಟಡಿಗೂ ಕೂಡ ನೀಡಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ರೋಚಕ ಕಹಾನಿ ಇದೆ. ನಟ ದರ್ಶನ್ ಪ್ರಕರಣದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸಂಗತಿ ಬಯಲಾಗಿದೆ. ಆಪ್ತರು, ಅಭಿಮಾನಿಗಳಿಂದಲೇ ನಟ ದರ್ಶನ್ಗೆ ಮತ್ತಷ್ಟು ಕಂಟಕ ಎದುರಾಗತ್ತಾ ಅನ್ನುವಂತಹ ಕೆಲ ಪ್ರಶ್ನೆಗಳು ಕಾಡ್ತಾ ಇದೆ. ದರ್ಶನ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಹೊರ ಬಂದಿರೋದು. ಆಪ್ತರು, ಅಭಿಮಾನಿಗಳಿಂದಲೇ ನಟ ದರ್ಶನ್ಗೆ ಮತ್ತಷ್ಟು ಕಂಟಕ ಎದುರಾಗತ್ತಾ. ದರ್ಶನ್ ಆಪ್ತರಿಂದಲೇ 49ನೇ ಸಾಕ್ಷಿ ಸಂದೀಪ್ಗೆ ಬೆದರಿಕೆ ಕರೆ ಬಂತ ಅಂತ ಈಗ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್, ಮತ್ತಷ್ಟು ಸಂಕಷ್ಟ ಎದುರಾಗತ್ತಾ. ಕರೆ ಮಾಡಿದ್ದೊಬ್ರೆ, ಕಾನ್ಫರೆನ್ಸ್ನಲ್ಲಿ ಇದ್ದಿದ್ದು 4 ಜನರು ಅನ್ನುವಂಥ ಆಘಾತಕಾರಿ ಸತ್ಯಾಂಶ ಹೊರಬಂದಿದೆ. ವಾಟ್ಸಾಪ್ ಕಾನ್ಫರೆನ್ಸ್ನ ಕಾಲ್ನಲ್ಲಿ 4 ಯಾರ್ಯಾರಿದ್ರು ಅಂತ. ಇನ್ನು ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ಕೋರ್ಟ್ನ ಹಂತದಲ್ಲಿದೆ. ಸಾಕ್ಷಿಗಳನ್ನು ಹೈಜಾಕ್ ಮಾಡೋದಕ್ಕೆ ದರ್ಶನ್ ಗ್ಯಾಂಗ್ ಹೊಸ ತಂತ್ರವನ್ನ ರೂಪಿಸಿದ್ರ ಅಂತ. ಯಾಕಂದ್ರೆ ಆಪ್ತರಿಂದಲೇ 49ನೇ ಸಾಕ್ಷಿ ಸಂದೀಪ್ಗೆ ಬೆದರಿಕೆ ಕರೆ ಬಂದಿರೋದು ಗೊತ್ತಾಗ್ತಾ ಇದೆ. 3 ಜನ ಆರೋಪಿಗಳನ್ನ ಸದ್ಯ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಾಟ್ಸಪ್ ಕರೆ ಮಾಡಿರೋದು, ಜೊತೆಗೆ ಆ ಕಾನ್ಫರೆನ್ಸ್ ಕರೆಯಲ್ಲಿದ್ದ 4 ಯಾರು ಅಂತ. ಕೊಲೆ ಕೇಸ್ ತನಿಖೆ ಕೋರ್ಟ್ನಲ್ಲಿದ್ರು. ಡಿ ಗ್ಯಾಂಗ್ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದೆ. ಸಾಕ್ಷಿಗಳನ್ನ ಹೈಜಾಕ್ ಮಾಡೋದಕ್ಕೆ ದರ್ಶನ್ ಗ್ಯಾಂಗ್ ಹೊಸ ತಂತ್ರವನ್ನ ರೂಪಿಸ್ತಾ ಇದೆ. ಸಿನಿಮಾ ರೀತಿಯಲ್ಲಿ ಹೈಜಾಕ್ ಮಾಡೋದಕ್ಕೆ ಭರ್ಜರಿ ಸ್ಕೆಚ್ ಹಾಕಿರೋದು ಗೊತ್ತಾಗ್ತಿದೆ. ಪ್ರಕರಣದ ಪ್ರಮುಖ ಸಾಕ್ಷಿ ಸಂದೀಪ್ಗೆ ಸಾಕ್ಷಿ ನುಡಿಯದಂತೆ ಧಮಕಿ ಹಾಕಲಾಗಿದೆ ಅಂತ. ಸುಹಾಸ್ ಎಂಬಾತನಿಂದ ಬೆದರಿಕೆ ಕರೆ ಬಂದಿರೋದು, ಸಾಕ್ಷಿಗಳ ಹೈಜಾಕ್ಗೆ ಯತ್ನಿಸಿರೋದು ಗೊತ್ತಾಗ್ತಾ ಇದೆ. ಹೆದರಿಸಿ ಹಾಸ್ಟೆಲ್ನಲ್ಲಿ ಕೂಡಿ ಹಾಕೋದಕ್ಕೆ ದೊಡ್ಡ ಸಂಚೆ ನಡೆದಿತ್ತಂತೆ ಅನ್ನುವ ಸತ್ಯಾಂಶ ಬೆಳಕಿಗೆ ಬರ್ತಾ ಇದೆ. ಸತ್ಯಾಂಶವನ್ನ ನುಡಿದ್ರೆ ಎಲ್ಲಿ ಮತ್ತೆ ಜೈಲು ಪಾಲಾಗ್ತಾರೆ ದರ್ಶನ್ ಅನ್ನುವಂತಹ ಕಾರಣಕ್ಕೆ ಅವರ ಅಭಿಮಾನಿಗಳು ರೂಪಿಸಿದಂತಹ ವಿಚಾರ ಅನ್ನೋದು ಗೊತ್ತಾಗ್ತಾ ಇದೆ. ಸುಹಾಸ್ ಅನ್ನುವಂತಹ ವ್ಯಕ್ತಿ ಬೆದರಿಕೆಯ ಕರೆ ಮಾಡಿ ಸಾಕ್ಷಿಯನ್ನ ನುಡಿಬಾರ್ದು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕಾನ್ಫರೆನ್ಸ್ನಲ್ಲಿ ಇದ್ದ ಆ 4 ಯಾರು, ಎಲ್ಲವೂ ಕೂಡ ರೋಚಕ ಕಹಾನಿ, ರೋಚಕ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಸದ್ಯ ಸುಹಾಸ್ ಅನ್ನುವಂತಹ ವ್ಯಕ್ತಿ ಸಾಕ್ಷಿಗಳ ಹೈಜಾಕ್ಗೆ ಯತ್ನ ಮಾಡಿದ್ನ, ಜೊತೆಗೆ ಹೆದರಿಸಿ ಹಾಸ್ಟೆಲ್ನಲ್ಲಿ ಕೂಡಿ ಹಾಕೋದಕ್ಕೂ ದೊಡ್ಡ ಸಂಚೆ ನಡೆದಿತ್ತು ಅನ್ನುವಂತಹ ಸತ್ಯಾಂಶ ಹೊರಗಡೆ ಬರ್ತಾ ಇದೆ. ಇನ್ನು ಸಾಕ್ಷಿ ಸಂದೀಪ್ನನ್ನ ಹೆದರಿಸುವಾಗ ಆರೋಪಿ ಸುಹಾಸ್ ಒಬ್ಬನೇ ಇರಲಿಲ್ಲ. ಬ್ಯಾಕ್ಗ್ರೌಂಡ್ ನಲ್ಲಿ ದೊಡ್ಡ ಗ್ಯಾಂಗ್ ಇಟ್ಕೊಂಡು ಆಪರೇಷನ್ ಮಾಡಿದ್ದಂತೆ ಸಂದೀಪ್ ಜೊತೆ ಮಾತನಾಡುವಾಗಲೇ ಸುಹಾಸ್ ವಾಟ್ಸ್ಆಪ್ ಕಾನ್ಫರೆನ್ಸ್ ಕಾಲ್ನಲ್ಲಿದ್ದ. ಕಾನ್ಫರೆನ್ಸ್ ಕಾಲ್ ಮೂಲಕ ಇನ್ನೂ 4 ಕರೆ ಮಾಡಿದ್ದ ಸುಹಾಸ್ ಅನ್ನುವ ವಿಚಾರ ಗೊತ್ತಾಗ್ತಾ ಇದೆ. ಈ 4 ಇಡೀ ಸಂಭಾಷಣೆಯನ್ನ ಲೈವ್ ಆಗಿ ಕೇಳ್ತಿದ್ರಂತೆ ಈ ಮಾಹಿತಿ ಕೂಡ ಹೊರ ಬಂದಿದೆ. ಇವರೆಲ್ಲರೂ ಕೂಡ ನಟ ದರ್ಶನ್ ಪ್ರಮಾಪ್ತರು ಅನ್ನುವ ಬಲವಾದ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯ ಈಗ ಪೊಲೀಸರ ತಂಡಕ್ಕೆ ಯಕ್ಷ ಪ್ರಶ್ನೆಯಾಗ್ತಾ ಇರೋದು, ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮ ಇದ್ರೂ ಕೂಡ, ಅಥವಾ ಫೋನನ್ನ ಈ ಹಿಂದೆಯೇ ಕೂಡ ಯೂಸ್ ಮಾಡಬಾರ್ದು, ಐಷಾರಾಮಿ ಜೀವನವನ್ನ ನಡೆಸಬಾರ್ದು ಅನ್ನುವಂಥ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಮಹತ್ವದ ಹೆಜ್ಜೆಯನ್ನ ಇಟ್ಟಿತ್ತು. ಒಂದು ರೀತಿಯ ಲ್ಯಾಂಡ್ ಮಾರ್ಕ್ ಅಷ್ಟಿದ್ರೂ ಕೂಡ ಫೋನ್ ಯಾವ ರೀತಿ ತಲುಪ್ತು, ಅಥವಾ ಬ್ಯಾಕ್ಗ್ರೌಂಡ್ನಲ್ಲಿ ದೊಡ್ಡ ಗ್ಯಾಂಗ್ ಇಟ್ಕೊಂಡು ಈ ರೀತಿಯಾದಂಥ ಸಾಕ್ಷಿಯನ್ನ ನುಡಿಬಾರ್ದು ಅನ್ನುವಂಥ ಸ್ಕೆಚ್ ಹಾಕೋದಕ್ಕೆ ಆ ಗ್ಯಾಂಗ್ ರೂಪಿಸಿಕೊಂಡಂಥ ಯೋಜನೆಗಳೇನು, ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಬಹಳಷ್ಟು ಇಂಟ್ರೆಸ್ಟಿಂಗ್ ಸತ್ಯಾಂಶ ಅಥವಾ ಅನುಮಾನಗಳು ಕೂಡ ಕಾರಣವಾಗ್ತಾ ಇರೋದು. ಈ ಕಾನ್ಫರೆನ್ಸ್ ಕಾಲ್ನ ಪ್ಲಾನಿಂಗ್ ಕಿಂಗ್ ಪಿನ್ ಪುನೀತ್ ಎಂಬ ಮಾಹಿತಿ ಹೊರಬಿದ್ದಿದೆ.
ಸುಹಾಸ್ ಮೊದಲು ವಾಟ್ಸಾಪ್ ಕಾಲ್ ಮಾಡಿದ್ದೆ ಪುನೀತ್ಗೆ. ಅದಾದ ನಂತರದಲ್ಲಿ ಪುನೀತ್ ಉಳಿದ ಮೂವರನ್ನ ಕಾನ್ಫರೆನ್ಸ್ಗೆ ತೆಗೆದುಕೊಂಡಿರೋದು ಗೊತ್ತಾಗ್ತಾ ಇದೆ. ಇದೇ ಕಾರಣಕ್ಕೆ ಸದ್ಯ ಪೊಲೀಸರೀಗ ಪುನೀತ್ನನ್ನ ಅರೆಸ್ಟ್ ಮಾಡಿರೋದು. ರೇಣುಕಾಸ್ವಾಮಿ ಕೊಲೆ ದಿನ ಬಳಕೆಯಾಗಿದ್ದ ಸ್ಕಾರ್ಪಿಯೋ ಪುನೀತ್ನದ್ದೇ. ಕೇಸ್ನಲ್ಲಿ ಕಾರು ಬಳಕೆಯಾಗಿದ್ದಕ್ಕೆ ಪುನೀತ್ನನ್ನ ಸಾಕ್ಷಿ ಮಾಡಲಾಗಿತ್ತು. ಆದ್ರೆ ಈಗ ಸಾಕ್ಷಿಯಾಗಿದ್ದವನೇ ಮತ್ತೊಬ್ಬ ಸಾಕ್ಷಿಗೆ ಬೆದರಿಕೆ ಹಾಕಿದ್ದಾನಂತೆ. ಬೆದರಿಕೆ ಹಾಕಿರೋ ಹಿನ್ನೆಲೆಯಲ್ಲಿ ಪುನೀತ್ ಕೂಡ ಅರೆಸ್ಟ್ ಆಗಿದ್ದು ಖಾಕಿ ತನಿಖೆಯನ್ನ ನಡೆಸ್ತಾ ಇದೆ. ಉಳಿದ ಮೂವರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇರೋ ಪೊಲೀಸರು. ಗೊತ್ತಾಗ್ತಾ ಇದೆ ದರ್ಶನ್ಗೆ ಪರಮಾಪ್ತ ಅನ್ನೋದು. ಪುನೀತ್ ಅವರ ಕಾರು ಅವತ್ತು ಕೊಲೆಯಾದ ದಿನ ಸ್ಕಾರ್ಪಿಯೋ ಕಾರು ಓಡಾಟವನ್ನ ನಡೆಸಿತ್ತು. ಸಿಸಿಟಿವಿಯಲ್ಲೂ ಕೂಡ ಆ ಫುಟೇಜ್ ಸರಿಯಾಗಿತ್ತು. ಅದೇ ವ್ಯಕ್ತಿಯನ್ನ ಸದ್ಯ ಈಗ ಕಾನ್ಫರೆನ್ಸ್ಗೆ ತೆಗೆದುಕೊಂಡಿರೋದು. ಒಟ್ನಲ್ಲಿ ದರ್ಶನ್ ಅವರನ್ನ ಬಚಾವ್ ಮಾಡೋದಕ್ಕೆ ಮಾಡಿರುವಂತಹ ಪಕ್ಕಾ ಪ್ಲಾನ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.